ನಿಮ್ಮ ಒಂದು ಸಣ್ಣ ಉಸಿರು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು ಅಂದ್ರೆ ನಂಬ್ತೀರಾ? ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರ್ಷವರ್ಧನ್, ನ್ಯೂಮರಾಲಜಿಸ್ಟ್, ಹಿಪ್ನೋಥೆರಪಿಸ್ಟ್ ಹಾಗೂ ಸುರವಿಜ್ಞಾನ ಉಪಾಸಕನಾಗಿರ್ತೀನಿ. ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಿಮ್ಮ ಒಂದು ಸಣ್ಣ ಉಸಿರು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು ಅಂದ್ರೆ ನಂಬ್ತೀರಾ? ಇಲ್ಲಿ ಎಲ್ಲರಿಗೂ ಪ್ರಶ್ನೆ ಬರ್ಬೋದು ಸ್ನೇಹಿತರೆ, ನಮ್ಮ ಉಸಿರು ನಮ್ಮ ಜೀವನವನ್ನು ಬದಲಾಯಿಸಬಹುದು ಅಂದ್ರೆ ಹೆಂಗೆ? ಸಿಂಪಲ್ ಸ್ನೇಹಿತರೆ. ಈ ವಿದ್ಯೆ ಬಗ್ಗೆ ಒಂದು ಕೆಲವು ವಿಚಾರಗಳನ್ನ ಹೇಳ್ಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವರವಿಜ್ಞಾನ ಅನ್ನುವಂಥದ್ದು ಎಂತ ಒಂದು ವಿದ್ಯೆ ಅಂದ್ರೆ ಸ್ನೇಹಿತರೆ, ಇಡೀ ಮನುಷ್ಯನಿಗೆ ಸಿಂಪಲ್ ಆಗಿ ಕೇಳ್ಬೋದಾದ್ರೆ, ಮನುಷ್ಯನಿಗೆ ಉಸಿರು ಎಷ್ಟು ಮುಖ್ಯ? ಮನುಷ್ಯನಿಗೆ ಉಸಿರು ತುಂಬಾನೇ ಮುಖ್ಯ ಪ್ರಾಣ ಅನ್ನೋದು ಉಸಿರನ್ನ ನಾವು ಹನುಮಾನ್ ಅಂತ ಕೂಡ ಕೇಳಿದ್ವಿ ಸ್ನೇಹಿತರೆ. ಅಂದ್ರೆ ಮುಖ್ಯ ಪ್ರಾಣ ಹನುಮಾನ್ ಅಂತ ಕೇಳಿದ್ವಿ. ಮನುಷ್ಯನಿಗೆ ಒಂದು ನಿಮಿಷ ಸಿಂಪಲ್ ಆಗಿ, ಇನ್ನೂ ಸಿಂಪಲ್ ಆಗಿ ಕೇಳೋದಾದ್ರೆ ಸ್ನೇಹಿತರೆ, ನೀವು ಒಂದು ಕ್ಷಣ ಸೀಂದಾಗ, ಅಂದ್ರೆ ಒಂದು ಕ್ಷಣ ನೀವು ಸೀಂದಾಗ ಯೋಚನೆ ಮಾಡಿ ಸ್ನೇಹಿತರೆ, ನಿಮ್ಮ ಕಣ್ಣುಗಳು ಆಟೋಮೆಟಿಕ್ ಆಗಿ ಮುಚ್ಚುತ್ತೆ. ಯಾವಾಗ ನಿಮ್ಮ ದೇಹದಲ್ಲಿ ಉಸಿರು ಸಂಪೂರ್ಣವಾಗಿ ಆಚೆ ಬರುತ್ತೆ, ಮತ್ತೆ ನೀವು ಉಸಿರು ತಗೊಳ್ಳೋವರೆಗೂ ನಿಮ್ಮ ಕಣ್ಣು ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸ್ನೇಹಿತರೆ? ಸೊ ಇದು ವಿಚಾರವನ್ನು ಮಾತಾಡೋದು ಏನಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ವಿದ್ಯೆ ನಮಗ್ ಸಿಕ್ಕಿರೋದು ನಮ್ಮ ಜನ್ಮದ ಪುಣ್ಯ ಅಂತಾನೆ ತಿಳ್ಕೋಬಹುದು ಸ್ನೇಹಿತರೆ. ಒಬ್ಬ ಮನುಷ್ಯನ ಇಡೀ ಜೀವನವನ್ನ ಬದಲಾಯಿಸಬಹುದಂತ ಯಾವ್ದಾದ್ರು ಒಂದು ವಿದ್ಯೆ ಅಂತ ಇದ್ರೆ ಸ್ನೇಹಿತರೆ, ಸ್ವರವಿಜ್ಞಾನ. ನಮ್ಮ ಉಸಿರಿನ ಮುಖಾಂತರ ಇಡೀ ನಮ್ಮ ಜೀವನ ಶೈಲಿಯನ್ನ, ಇಡೀ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಅನ್ನೋದು ಎಲ್ಲರಿಗೂ ತಿಳಿದಿರುವಂತ ವಿಚಾರ ಸ್ನೇಹಿತರೆ. ಇದು ನಮ್ಗೆ ಇವತ್ತು ನೆನ್ನೆ ಮೊನ್ನೆ ಹೊಸದಾಗಿ ಅನ್ಸ್ಬೋದು, ಬಟ್ ನಮ್ಮ ಹಿರಿಯರು ಕೂಡ ಇದನ್ನ ಬಳಸ್ತಾ ಇದ್ದಂತ ವಿದ್ಯೆ ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಸ್ನೇಹಿತರೆ. ನಮ್ಮವರೆಗೂ ಇಂಥ ಕೆಲವು ವಿಚಾರಗಳನ್ನ, ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತ ಕೆಲವು ವಿದ್ಯೆಗಳನ್ನ ಬರ್ಲಿಕ್ಕೆ ತುಂಬಾನೇ ಟೈಮ್ ತಗೊಂಡಿದೆ ಅಷ್ಟೇ ಹೊರತು, ಈ ವಿಚಾರಗಳು ನಮ್ಮ ಪುರಾತನ ನಮ್ಮ ಮುತ್ತಾತಂದಿರೆಲ್ಲ ತುಂಬಾನೇ ಬಳಸ್ತಾ ಇದ್ದಂತ ವಿದ್ಯೆ ಆಗಿರುತ್ತೆ ಸ್ನೇಹಿತರೆ. ಈ ವಿದ್ಯೆ ಹಿಸ್ಟ್ರಿ ನಾವ್ ಏನ್ ಮಾತಾಡ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ, ಸಿಂಪಲ್ ಆಗಿ ಹೇಳ್ಬೋದಾದ್ರೆ, ತಾಯಿ ಪಾರ್ವತಿ ದೇವಿ ಪರಮಾತ್ಮ ಶಿವನ ಹತ್ರ ಬಂದು ಒಬ್ಬ ಮನುಷ್ಯನ ಪರಿಸ್ಥಿತಿಗಳನ್ನ ಬದಲಾಯಿಸಬಹುದಾದಂತ ಯಾವುದಾದ್ರೂ ಒಂದು ವಿದ್ಯೆ, ಎಂತದೇ ಗ್ರಹಚಾರ ಇರಲಿ, ಎಂತದೇ ಪರಿಸ್ಥಿತಿ ಇದ್ರು ಕೂಡ ಅವನಾಗ ಒಂದು ಬದಲಾಯಿಸ್ಕೊಂಡು ಕೊಡ್ಬೋದಂತ ಯಾವ್ದಾದ್ರು ವಿದ್ಯೆ ಇದ್ರೆ ತಿಳಿಸ್ಕೊಡಿ ಅಂತ ಕೇಳಿದಾಗ, ತಂದೆ ಪರಮಾತ್ಮ ಶಿವಪ್ಪ ಹೇಳಿರುವಂತ ವಿಚಾರಗಳೇನಂತ ಹೇಳಿದ್ರೆ, ಅವನ ಉಸಿರಿನಲ್ಲೇ ಆ ವಿದ್ಯೆ ಅಡಗಿದೆ, ಅವನು ಅದನ್ನ ಕಲ್ತ್ರೆ ಸಾಕು ಇಡೀ ಅವನ ಜೀವನವನ್ನು ಬದಲಾಯಿಸ್ಕೊಬಹುದು ಅಂತ ಹೇಳಿ ತಾಯಿ ಪಾರ್ವತಿ ದೇವಿಗೆ ವರ್ಣಿಸಬೇಕಾದ್ರೆ ಅಂತ ನಂದಿಯವರು ಆ ವಿಚಾರಗಳನ್ನ ತಂದು ನಮ್ಮ ಋಷಿಮುನಿಗಳಿಗೆ ಕೊಟ್ಟರು ಅನ್ನೋದು ನಮ್ಮ ಪುರಾತನದಲ್ಲಿ ನಾವು ತಿಳಿದಿದ್ದೀವಿ ಸ್ನೇಹಿತರೆ. ಸ್ವರ ವಿಜ್ಞಾನ ನಾವು ಸಿಂಪಲ್ ಆಗಿ ಹೇಳುವಂಥದ್ದು ಸ್ನೇಹಿತರೆ. ಈ ವಿಚಾರವಾಗಿ ನೀವು ತಿಳಿಬೇಕು ಅನ್ನೋದಾದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ಕೊಡೋದು ಸ್ನೇಹಿತರೆ. ಗಂಟೆಗೆ ಒಂದ್ಸರಿ ನಮ್ಮ ನಾಸ್ಟ್ರಲ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಗಾಳಿ ಚೇಂಜ್ ಆಗುತ್ತೆ ಸ್ನೇಹಿತರೆ. ಎಷ್ಟು ಜನ ನೀವು ಅದನ್ನ ಗಮನಿಸಿದ್ರೆ ಇಲ್ಲ ಗೊತ್ತಿಲ್ಲ. ಈ ನಮ್ಮ ನಾಸ್ಟ್ರಲ್ ಇರತಕ್ಕಂಥ ಎರಡು ನಾಸ್ಟ್ರಲ್ ಅಲ್ಲಿ ಒಂದು ನಾಸ್ಟ್ರಲ್ ಅಲ್ಲಿ ಮಾತ್ರನೇ ಉಸಿರಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಸ್ನೇಹಿತರೆ. ಒಂದು ರೈಟ್ ನಾಸ್ಟ್ರಲ್ ಅಂದ್ರೆ ನಾವು ಸೂರ್ಯನಾಡಿ ಅಂತ ಹೇಳ್ತೀವಿ, ಲೆಫ್ಟ್ ನಾಸ್ಟ್ರಲ್ ಅಂತ ಹೇಳಿದ್ರೆ ನಾವು ಚಂದ್ರನಾಡಿ ಅಂತ ಹೇಳ್ತೀವಿ. ಎಲ್ಲರಿಗೂ ತಿಳಿದಿರೋ ಹಾಗೆ ಇಡೀ ನಮ್ಮ ದೇಹದಲ್ಲಿ 72,000 ನರನಾಡಿಗಳಿದೆ ಅಂತ ಎಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ಅದರಲ್ಲಿ 36,000 ನರನಾಡಿ ಒಂದು ಭಾಗ ಆದ್ರೆ 36,000 ನರನಾಡಿ ಎರಡನೇ ಭಾಗ ಆಗಿರುತ್ತೆ ಸ್ನೇಹಿತರೆ. ಹೀಗಾಗಿ ನಿಮಗೆ ಹುಷಾರಿಲ್ಲ ಅಂತ ಹೇಳೋದಾದ್ರೆ, ನಿಮಗೆ ಹುಷಾರಿಲ್ಲ, ಜ್ವರ ಬಂದಿತ್ತು ಅಂತ ಇಟ್ಕೊಳ್ಳಿ. ಜ್ವರ ಬಂದಾಗ ಯಾವ ನಾಸ್ಟ್ರಲ್ ಆಕ್ಟಿವೇಟ್ ಆಗಿರುತ್ತೆ? ಎಲ್ಲರಿಗೂ ಗೊತ್ತಿಲ್ಲ ವಿಚಾರ. ಸೂರ್ಯನಾಡಿ ರೆಗ್ಯುಲರ್ ಆಗಿ ಆಡ್ತಿದ್ದಾಗ, ಅಂದ್ರೆ ನಿಮ್ಮ ರೈಟ್ ನಾಸ್ಟ್ರಲ್ ಅಲ್ಲಿ ಯಾವಾಗಲೂ ಉಸಿರಾಡ್ತಿದ್ದಾಗ ಬಿಸಿ ಗಾಳಿ ಹೋಗಿರೋದು ನೀವು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಅದು ರೆಗ್ಯುಲರ್ ಆಗಿದ್ದಾಗ 100% ಜ್ವರ ಬಂದಿರುತ್ತೆ ಸ್ನೇಹಿತರೆ. ನೀವು ಅದನ್ನ ಈಸಿಯಾಗಿ ಲೆಫ್ಟ್ ನಾಸ್ಟ್ರಲ್ಗೆ ಕನ್ವರ್ಟ್ ಮಾಡ್ಕೊಬಹುದು. ಆ ಲೆಫ್ಟ್ ನಾಸ್ಟ್ರಲ್ ಆಕ್ಟಿವೇಟ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಆ ನಿಮ್ಮ ಜ್ವರ ವಾಸಿ ಆಗಿರತಕ್ಕಂತ ಉದಾಹರಣೆಗಳು ತುಂಬಾ ಇದೆ. ವಾಸಿ ಹಾಗೆ ಆಗುತ್ತೆ, ಜ್ವರ ಕಮ್ಮಿ ಹಾಗೆ ಆಗುತ್ತೆ ಸ್ನೇಹಿತರೆ. ಇಂಥ ಮಹಾವಿದ್ಯೆ ನಮಗೆ ತಿಳಿಸ್ತಕ್ಕಂಥ ನಮ್ಮ ಗುರುಗಳು, ನನಗೆ ಅದಕ್ಕೆ ಅನುವು ಮಾಡಿಕೊಡ್ತಂತ ನನ್ನ ತಾಯಿ ಕೂಡ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಈ ವಿಚಾರನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಸಿಂಪಲ್ ಆಗಿ ನೀವು ಯಾವ ನಾಸ್ಟ್ರಲ್ ಅಲ್ಲಿ ಉಸಿರಾಡ್ತಿದ್ರಿ ಅಂತ ತಿಳ್ಕೊಂಡು ನಂತರ ಈ ವಿಚಾರನ ಕೇಳಲಿಕ್ಕೆ ಸ್ಟಾರ್ಟ್ ಆದಾಗ ತುಂಬಾನೇ ಡೀಟೇಲ್ಡ್ ಆಗಿ ನಿಮ್ಗೆ ವಿಚಾರಗಳು ಸಿಗುತ್ತೆ ಸ್ನೇಹಿತರೆ. ರೆಗ್ಯುಲರ್ ಆಗಿ ಸೂರ್ಯನಾಡಿ ಆಕ್ಟಿವೇಟ್ ಆಗಿದ್ದಾಗ ಏನಾಗುತ್ತೆ ಸ್ನೇಹಿತರೆ? ರೆಗ್ಯುಲರ್ ಆಗಿ ನಿಮ್ಮ ರೈಟ್ ನಾಸ್ಟ್ರಲ್ ಅಲ್ಲಿ ಉಸಿರಾಡ್ತಿದ್ದೀರಾ ಅಂತ ಹೇಳಿದ್ರೆ 100% ಹೇಳ್ತೀನಿ ಸ್ನೇಹಿತರೆ, ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮಸ್ಯೆ, ಇದು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ ಸ್ನೇಹಿತರೆ. ರೆಗ್ಯುಲರ್ ಆಗಿ ಹೇಳೋದಾದ್ರೆ 60 to 90 ಮಿನಿಟ್ಸ್ ಒಳಗಡೆ ನಿಮ್ಮ ನಾಸ್ಟ್ರಲ್ ಬದಲಾಗಬೇಕು ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಬರತಕ್ಕಂಥದ್ದು ನಮ್ಮ ಸುಷುಮ್ನ ನಾಡಿ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ಸುಷುಮ್ನ ನಾಡಿಯಲ್ಲಿ ನೀವೆಲ್ಲ ನಾರ್ಮಲ್ ಆಗಿ ಆಡು ಭಾಷೆಯಲ್ಲಿ ಕೇಳಿರ್ತೀರಿ, ಹೆಂಗ್ ಉಸಿರು ಬಿಟ್ರಪ್ಪ, ಯಾಕೆ ಹಿಂಗ್ ಬೈಕೊಂಡು ಹೋದ್ರು, ಅಲ್ಲಿಂದ ಹಿಂಗಾಯ್ತು, ಹಿಂಗ್ ಉಸಿರು ಬಿಟ್ರು ನನ್ನ ಮೇಲೆ, ಯಾವತ್ತಿಂದ ಹಿಂಗಾಯ್ತು, ಇಂಥದ್ದು ಹೋಗಿದ್ವಿ, ಆಶೀರ್ವಾದ ಮಾಡಿದ್ರು, ಅಲ್ಲಿಂದ ನಾನು ಚೆನ್ನಾಗಾದೆ. ಸ್ನೇಹಿತರೆ, ಈ ವಿದ್ಯೆ ನಮ್ಮ ಋಷಿಮುನಿಗಳಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು ಸ್ನೇಹಿತರೆ. ಅವತ್ತಿನ ಕಾಲದಲ್ಲಿ ಋಷಿಮುನಿಗಳು ಯಾರಿಗೆ ಒಂದು ಆಶೀರ್ವಾದ ಮಾಡ್ಬೇಕಾದ್ರೂ ಅಷ್ಟೇ, ಯಾರಿಗಾದ್ರೂ ಶಾಪ ಕೊಡ್ಬೇಕಾದ್ರೂ ಅಷ್ಟೇ, ಅವರ
ಸುಷುಮ್ನ ನಾಡಿಯನ್ನು ಆಕ್ಟಿವೇಟ್ ಮಾಡಿಕೊಂಡು ಶಾಪ ಕೊಡ್ತಿದ್ದಂಥದ್ದು, ಆಶೀರ್ವಾದ ಮಾಡ್ತಿದ್ದಂಥದ್ದು ಎಲ್ಲರಿಗೂ ನಾವು ಚಿತ್ರಗಳ ರೂಪದಲ್ಲಿ ನಾವು ನೋಡಿದೀವಿ, ಕಂಡಿದೀವಿ ಸ್ನೇಹಿತರೆ. ಸೊ ನಿಮಗೆ ಸುಷುಮ್ನ ನಾಡಿ ಆಕ್ಟಿವೇಟ್ ಆದಾಗ ಏನಾಗತ್ತೆ ಸ್ನೇಹಿತರೆ? ಸುಷುಮ್ನ ನಾಡಿ ಆಕ್ಟಿವೇಟ್ ಆದಾಗ ಡೈರೆಕ್ಟ್ ನಮ್ಮ ಸಹಸ್ರಾರ ಚಕ್ರದಿಂದ ಯೂರಿನರಿ ಜೊತೆ ಕನೆಕ್ಟ್ ಆಗ್ತೀವಿ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಆದಷ್ಟು ಇದು ಪ್ರತಿಯೊಂದು ಒಬ್ಬ ಮನುಷ್ಯನಿಗೆ ಸ್ವರ ಚೇಂಜ್ ಆಗೋದಕ್ಕಿಂತ ಮುಂಚೆ ಈ 1 ನಿಮಿಷ ಸುಷುಮ್ನ ನಾಡಿ 100% ಆಕ್ಟಿವೇಟ್ ಆಗೇ ಆಗುತ್ತೆ ಸ್ನೇಹಿತರೆ. ಯಾವುದೇ ಒಬ್ಬ ಮನುಷ್ಯನಿಗೆ ಹಾರ್ಡ್ ವರ್ಕ್ ಅಂದ್ರೆ ಏನಾದ್ರು ದೃಢವಾಗಿ ಮಾಡತಕ್ಕಂಥದ್ದು, ಒಂದು ತೂಕ ಎತ್ತಂತದ್ದಾಗ್ಬೋದು, ಅಥವಾ ಒಬ್ಬ ಹತ್ರ ನಾವು ಜೋರಾಗಿ ಮಾತಾಡ್ತಾ ಇದೀವಿ ಅಂತ ಆಯ್ತು, ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದೀವಿ ಅಂತ ಅಂದಾಗ 100% ಹೇಳ್ತೀನಿ ಅವರಿಗೆ ಸೂರ್ಯ ನಾಡಿ ಆಕ್ಟಿವೇಟ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ನೀವು ಪೂಜೆ ಮಾಡತಕ್ಕಂಥ ಸಮಯದಲ್ಲಿ, ಮೆಡಿಟೇಷನ್ ಮಾಡತಕ್ಕಂಥ ಸಮಯದಲ್ಲಿ ನಿಮ್ಮ ಚಂದ್ರ ನಾಡಿ ಆಕ್ಟಿವೇಟ್ ಆಗಿರುತ್ತೆ ಸ್ನೇಹಿತರೆ. ಇದು ಒಂದು ಎಂತ ಸೈನ್ಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ಬೆಳಗ್ಗೆ ನೀವು ಯಾವ ದಿಕ್ಕಿಗೆ ಎದ್ದು ಯಾವ ದಿಕ್ಕಿಗೆ ನಡೆದಾಗ ಏನಾಗತ್ತೆ, ಯಾವ ದಿಕ್ಕಿನ ನಡಿದೇ ಇದ್ದಾಗ ಸ್ನೇಹಿತರೆ 15 ದಿವಸಕ್ಕೊಂದ್ಸರಿ ಎಲ್ಲರಿಗೂ ತಿಳಿದಿರಂತೆ ಅಮಾವಾಸ್ಯೆಯಿಂದ ಪೌರ್ಣಮಿವರೆಗೂ, ಪೌರ್ಣಮಿಯಿಂದ ಅಮಾವಾಸ್ಯವರೆಗೂ ಪ್ರತಿ ಒಂದು ಏನೇ ನಾವು ಯಾವ ಉಸಿರನ್ನ ಆಡ್ಬೇಕು, ಯಾವ ಕಡೆಗೆ ಆಡ್ಬೇಕು ಅಂತ ಕೂಡ ಇದರಲ್ಲಿ ಉಲ್ಲೇಖ ಇದೆ ಸ್ನೇಹಿತರೆ. ನೀವು ಸೂರ್ಯನ ಇದರಲ್ಲಿ ಎದ್ದು ನೀವೇನಾದ್ರೂ ಚಂದ್ರನಾಡಿನ ಬಳಸ್ತಾ ಇದ್ದಾಗ 100% 15 ದಿವಸ ನೀವು ಕೋಲ್ಡ್ ಕಾಫ್ ನ ಅನುಭವಿಸ್ತೀವಿ ಸ್ನೇಹಿತರೆ. ಅದೇ ಚಂದ್ರನ ನಾಡಿಯಲ್ಲಿದ್ದಾಗ ನೀವೇನಾದ್ರೂ ಸೂರ್ಯನ ಕೆಲಸಗಳನ್ನ ಮಾಡಿದಾಗ 100% ನಿಮ್ಮ ಡೈಜೆಷನ್ ಪ್ರಾಬ್ಲಮ್ ಆಗತ್ತೆ, ಗ್ಯಾಸ್ಟ್ರೈಟಿಕ್ ಆಗತ್ತೆ. ಸೊ ಈ ರೀತಿಯೆಲ್ಲ ಸುಮಾರು ಸಮಸ್ಯೆಗಳು ಮನುಷ್ಯನಿಗೆ ಬಂದಿರುತ್ತೆ. ಇದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲದಿರೋ ವಿಚಾರ ಅವರಿಗೆ. ಸೊ ಈ ವಿದ್ಯೆ ಕಲಿತಾಗ ಇಂಥದ್ದು ಪ್ರತಿ ಒಂದು ವಿಚಾರದಲ್ಲೂ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ನಾನ್ ಕೇಳುವಂಥದ್ದು ಎಲ್ಲರೂ ದಯವಿಟ್ಟು ಈ ವಿದ್ಯೆನ ಕಲಿತು ಬಳಸಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಮಾನಸಿಕ ಪರಿಸ್ಥಿತಿ, ನಿಮ್ಮ ಮನೆಯಲ್ಲ ಯಾವುದೇ ಸಮಸ್ಯೆಗಳಿದ್ರು ಕೂಡ, ಯಾವುದೇ ಸಮಸ್ಯೆ ಅಂದ್ರೆ ಏನಪ್ಪಾ, ನಿಮ್ಗೆ ಹಣಕಾಸಿನ ಸಮಸ್ಯೆ ಇದ್ರು ಕೂಡ ಇದರಿಂದ ಕ್ಲಿಯರ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರು ಇಶ್ಯೂಸ್ ಇದೆಯಾ, ಫ್ಯಾಮಿಲಿ ಇಶ್ಯೂಸ್ ಸಿಂಪಲ್ ಆಗಿ ಕೇಳ್ತೀನಿ ಸ್ನೇಹಿತರೆ. ನೀವು ಸೂರ್ಯ ನಾಡಿಲಿದ್ದು, ನಿಮ್ಮ ಮನೆಯವರು ಸೂರ್ಯ ನಾಡಿಲಿದ್ದಾಗ ಸೂರ್ಯ ಎರಡು ಟೆಚ್ಚಾದಾಗ ಇನ್ನೂ ಗಲಾಟೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಸ್ನೇಹಿತರೆ. ಸೊ ಅಂತದ್ರಲ್ಲಿ ಈ ತರ ತಂತ್ರಗಳನ್ನ ಬಳಸ್ತಾ, ಈ ವಿದ್ಯೆನ ಬಳಸ್ತಾ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಕೂಡ ನೀವು ಏನಂತ ಹೇಳ್ತೀವಿ, ಯಾವ ವಿಚಾರಕ್ಕೆ ಯಾವ ನಾಡಿ ಬಳಸಬೇಕು ಅನ್ನೋದು ಕಲಿತು ಯಾವಾಗ ಬೇಕಾದ್ರೂ ನಿಮ್ಮ ನಾಡಿಯನ್ನ ಬದಲಾಯಿಸ್ಕೊಂಡು ಹೋದಂತ ಇಂಥ ವಿದ್ಯೆನ ಕಲಿತು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲಿ ಇದನ್ನ ಬಳಸ್ತಾ ಹೋದಾಗ ಸ್ನೇಹಿತರೆ, ನಿಮ್ಮ ವ್ಯಾಪಾರದಲ್ಲಿ ಆಗ್ಬೋದು, ನಿಮ್ಮ ಕೆಲಸದಲ್ಲಿ ಆಗ್ಬೋದು, ಎಲ್ಲ ಒಂದು ಉದ್ದೇಶಕ್ಕೂ ಈ ನಾಡಿ ಅನ್ನುವಂಥದ್ದು ತುಂಬಾನೇ ಅವಶ್ಯಕತೆ ಇದೆ. ಇದೊಂದು ಐಡನ್ ಸೈನ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಐಡನ್ ಸೈನ್ಸ್ ನ ಕಲಿತು ನಾವು ಆಪರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ ಆಗಿ ನಮ್ಮ ಜೀವನ ಶೈಲಿನೇ ಬದಲಾಗೋದಕ್ಕೆ ತುಂಬಾನೇ ಸಾಧ್ಯತೆ ಇದೆ ಸ್ನೇಹಿತರೆ. ನಾವು ಕೂಡ ಅದನ್ನ ಬಳಸ್ತಾ ಇದೀವಿ, ಕೂಡ ಕಲಿಸ್ತಾ ಇದೀವಿ ಕೂಡ ಸ್ನೇಹಿತರೆ. ಅವಶ್ಯಕತೆ ಇದ್ದಲ್ಲಿ ನಮ್ಮ ಕಂಪನಿ, ನಮ್ಮ ಟೀಮ್ ನ ಮೇಂಟೈನ್ ಕಾಂಟ್ಯಾಕ್ಟ್ ಮಾಡಬಹುದು. ಆರಾಮಾಗಿ ಪ್ರತಿಯೊಬ್ಬರು ಈ ವಿದ್ಯೆನ ಕಲಿತು ನಿಮ್ಮ ಜೀವನವನ್ನ ಸುಧಾರಿಸ್ಕೊಳ್ಳಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಸ್ನೇಹಿತರೆ. ಯಾವಾಗ ಜೀವನದಲ್ಲಿ ಲಾಸಸ್ ಅಂತ ನೋಡ್ತೀರಿ, ಯಾವಾಗ ಜೀವನದಲ್ಲಿ ಅನಾರೋಗ್ಯ ಅಂತ ನೋಡ್ತೀರಿ, ನಿಮ್ಮ ಕೋರ್ಟ್ ಕೇಸ್ ವಿಚಾರ ಆಗ್ಬೋದು, ಯಾವುದೇ ವಿಚಾರ, ಒಬ್ಬ ಮನುಷ್ಯನ ನೀವು ಮಾತಾಡಿಸ್ಬೇಕಾದ್ರೆ ಯಾವ ನಾಡಿಯಲ್ಲಿ ಮಾತಾಡಿಸ್ತೀರಿ ಅದ್ರ ಪ್ರಕಾರ ನಿಮ್ಗೆ ಎದುರುತ್ರ ಬರುತ್ತೆ ಅನ್ನೋದು ಸಹಜವಾಗಿ ಇರತಕ್ಕಂಥ ವಿಚಾರ ಸ್ನೇಹಿತರೆ. ಒಬ್ಬರನ್ನ ವಿಶ್ವಾಸಕ್ಕೆ ತಗೋಬೇಕಾದ್ರೆ ನೀವು ಯಾವ ನಾಡಿಯಲ್ಲಿದ್ದೀರಿ, ಅವರು ಯಾವ ನಾಡಿಯಲ್ಲಿದ್ದಾರೆ, ಇದನ್ನ ನೋಡ್ತಾ ಕೂಡ ಅವ್ರ ಜೊತೆ ವಿಶ್ವಾಸ ಬೆಳೆಸ್ಬೋದಂಥದ್ದು. ನಿಮ್ಗೆ ಯಾವ್ದಾದ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೂ ಕೂಡ ಅವ್ರ ಎನರ್ಜಿ ಏನು, ನಿಮ್ಮ ಎನರ್ಜಿ ಏನು, ಯಾವುದೇ ಕೆಲಸಕ್ಕೆ ಸೇರ್ಕೋಬೇಕಾದ್ರೂ ಕೂಡ ಅಲ್ಲಿ ನನಗೆ ಏಳಿಗೆ ಇದೆಯಾ, ಯಾವುದೇ ಒಂದು ಮನೆ ಬಾಡಿಗೆಗಾದ್ರೂ ಅಥವಾ ಖರೀದಿಗಾದ್ರೂ ಹೋಗತಕ್ಕಂಥ ಸಮಯದಲ್ಲಿ ನಿಮ್ಗದು ನಿಮ್ಮ ನಾಡಿಯೇ ತೋರಿಸುತ್ತೆ ನಿಮ್ಗೆ ಇದು ಒಳ್ಳೇದ ಕೆಟ್ಟದ್ದ ಅನ್ನೋದು. ನೀವು ಯಾರನ್ನು ಇನ್ನೊಬ್ಬರನ್ನ ಕೇಳಿ ತಿಳ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮ್ಮ ನಾಡಿಯೇ ದೇವರು ಕೊಟ್ಟಿರ್ತಕ್ಕಂಥ, ಯೂನಿವರ್ಸಲ್ ಇಂದ ಕೊಟ್ಟಿರ್ತಕ್ಕಂಥ ನಮ್ಮ ಎನರ್ಜಿ ಏನಿದೆ, ನಮ್ಮ ಶ್ವಾಸದಲ್ಲೇ ನಮ್ಗೆ ಉತ್ತರ ಬರ್ತಾ ಇರುತ್ತೆ. ಆದ್ರೆ ನಮ್ಗೆ ಅದಕ್ಕೆ ಗೊತ್ತಿಲ್ಲದೆ ನಾವು ಅದನ್ನ ಕಲಿದೆ ಇಷ್ಟು ದಿವಸ ನಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥ ಸ್ನೇಹಿತರೆ, ಎಲ್ಲರಿಗೂ ಅನುಕೂಲ ಆಗುವಂತೆ ಈ ವಿದ್ಯೆ ಎಲ್ಲರಿಗೂ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಎಲ್ಲರೂ ಕಲೀರಿ, ಹಾಗೂ ಇನ್ನೊಬ್ಬರಿಗೂ ಶೇರ್ ಮಾಡ್ತಾ ಇಂಥ ಒಂದು ಐಡನ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಇದು ನಮ್ಮ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ವಿದ್ಯೆ, ನಮ್ಮ ಸನಾತನ ಧರ್ಮದಿಂದ ಬಂದಿರತಕ್ಕಂಥ ವಿದ್ಯೆ. ಈ ವಿದ್ಯೆ ಪ್ರೂವ್ಡ್ ಇದೆ ಸ್ನೇಹಿತರೆ. ನೀವು 2-3 ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೀನಿ ಕೂಡ. ಅದನ್ನ ನೋಡ್ತಾ ನಿಮ್ಮ ಅನುಭವಕ್ಕೆ ಬಂದಲ್ಲಿ, ಕಲಿಬೇಕು ಅಂತ ಇದ್ದಲ್ಲಿ ಓಂ ಶ್ರೀ ಡಿವೈನ್ ಸಂಸ್ಥೆಗೆ ಕನ್ಸಲ್ಟ್ ಮಾಡಿ ನಿಮ್ಮ ಈ ವಿದ್ಯೆಗಳನ್ನ ಸ್ವೀಕರಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.